ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. 9:49 ಆಗಿದೆ. ಆಲ್ರೆಡಿ ನಮಗೆ ಪ್ರಾಫಿಟ್ ಆಗಿದೆ 4111 ಓಕೆ, ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಎಲ್ಲಿ ಟ್ರೇಡ್ ತೊಗೊಂಡಿರ್ತೀನಿ, ಯಾವ ಥರ ಲಾಜಿಕ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸೆಕೆಂಡ್ ಚಾರ್ಟಲ್ಲಿ ಹೋಗೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫ್ಲಾಟ್ ಓಪನ್ ಆಗುತ್ತೆ ಮಾರ್ಕೆಟು. ಇಮಿಡಿಯೇಟಾಗಿ ಈ ಥರ ಒಂದು ರೆಡ್ ಕ್ಯಾಂಡಲ್ ಬರುತ್ತೆ. ಸೊ ಅದಾದಮೇಲೆ ನಾನು ವೇಟ್ ಮಾಡ್ತಾ ಇರ್ತೀನಿ ದಿಸ್ ಕ್ಯಾಂಡಲ್ಲು. ಅದಾದಮೇಲೆ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಥರ ಬರುತ್ತೆ. ಅಂದರೆ ಸಪೋಸ್ ಏನಾದರೂ ಮಾರ್ಕೆಟು ಮೇಲ್ಗಡೆ ಹೋಗಬೇಕಾಗಿತ್ತು ಅಂದರೆ ಇದನ್ನು ವಿ ಸೇಪ್ ರಿಕವರಿ ಮೂಡಲ್ಲಿ ಈ ಥರ ವಿ ಸೇಪಲ್ಲಿ ಮೇಲ್ಗಡೆ ಹೋಗ್ಬೋದಾಗಿತ್ತು. ಬಟ್ ಏನಾಗುತ್ತೆ, ಇಲ್ಲಿ ಪಿನ್ ಬಾರ್ ಥರ ಅಂದರೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಥರ ಒಂದು ಪ್ಯಾಟರ್ನ್ ಬರುತ್ತೆ. ಸೊ ಇಲ್ಲಿ ನಾನು ಎಂಟ್ರಿ ತಗೋತೀನಿ. ಅದಾದಮೇಲೆ ಸೊ 2 ಕ್ಯಾಂಡಲಲ್ಲಿ ನನ್ನ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಆರ್ಡರ್ಸಲ್ಲಿ ನೋಡ್ಬೋದು 130 ಕ್ವಾಂಟಿಟಿ 175.90 ಎಂಟ್ರಿ ಆಗಿ 206ಗೆ ಒಂದು ಲಾಟ್ ಎಕ್ಸಿಟ್ ಆಗಿರ್ತೀನಿ, 208ಗೆ ಒಂದು ಲಾಟನ್ನು ಎಕ್ಸಿಟ್ ಆಗಿರ್ತೀನಿ. ಸೊ ಇದು ಲೈವ್ ಟ್ರೇಡ್ ಆಲ್ರೆಡಿ ಮಾಡಿರ್ತೀನಿ. ಸೊ ಅದನ್ನು ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೀವು ನೋಡ್ಬೋದಾಗಿರುತ್ತೆ. ಓವರ್ ಪೊಸಿಷನ್ ಇವತ್ತು 4111 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಸೊ ಡನ್ ಫಾರ್ ದ ಡೇ. ನಾನು ಎಕ್ಸಿಟ್ ಆಗೋದಕ್ಕೆ ರೀಸನು ದಿಸ್ ಇಸ್ ಪ್ರಿವಿಯಸ್ ಸಪೋರ್ಟ್ ಇತ್ತಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಈ ರೆಡ್ ಕ್ಯಾಂಡಲ್ ಅಥವಾ ಈ ಗ್ರೀನ್ ಕ್ಯಾಂಡಲ್ ಬಿಫೋರ್ ರೆಡ್ ಕ್ಯಾಂಡಲ್ಗೆ ನಾನು ಎಕ್ಸಿಟ್ ಆಗ್ತೀನಿ. ಯಾಕಂದರೆ ಇಲ್ಲಿಂದ ಮಾರ್ಕೆಟು ರಿವರ್ಸಲ್ ಆಗೋಂಥ ಚಾನ್ಸಸ್ ಇರುತ್ತೆ. ಬ್ಯಾಂಕ್ ನಿಫ್ಟಿ ಕೂಡ ತುಂಬ ಕನ್ಸಾಲಿಡೇಷನ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಸೇಫ್ ಆಗಿ ಎಕ್ಸಿಟ್ ಆಗಿರ್ತೀನಿ. ಸೊ 1:2 ಆಲ್ಮೋಸ್ಟ್ ಟಾರ್ಗೆಟ್ ಕೊಟ್ಟಿದೆ. 9:31 ನಾನು ಎಂಟ್ರಿ ಆಗಿರುತ್ತೆ. ಸೊ ಅದಾದಮೇಲೆ 9:45 ನಾನು ಎಕ್ಸಿಟ್ ಆಗ್ತೀನಿ. ಜಸ್ಟ್ 15 ಮಿನಿಟ್ಸಲ್ಲಿ ನಂದು ಫುಲ್ ಟ್ರೇಡು ಕವರ್ ಆಗಿರುತ್ತೆ. ಜಸ್ಟ್ 4111 ರೂಪೀಸ್ ಜಸ್ಟ್ 15 ಮಿನಿಟ್ಸಲ್ಲಿ ಪ್ರಾಫಿಟನ್ನು ಬುಕ್ ಮಾಡಿರ್ತೀನಿ. ಸೊ ಯಾಕಂದರೆ ರೀಸನ್ ಎಕ್ಸಿಟ್ ಆಗೋದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಸೊ ಕೆಳಗಡೆ ಪ್ರಿವಿಯಸ್ ಡೇ ಸಪೋರ್ಟ್ ಇತ್ತು, ಅದಕ್ಕೋಸ್ಕರ ನಾನು ಎಕ್ಸಿಟ್ ಆಗ್ತೀನಿ. ಸೊ ದ್ಯಾಟ್ ಇಸ್ ದ ರೀಸನ್. ಓಕೆ, 1:1.5 ಅಂದರೆ ಇಟ್ಸ್ ಇನಫು. ನಾನು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡೋದು 1:1.5 1:2 ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.